ದೇವರೇ, ಇಷ್ಟೊಂದು ಹಣ ಇದ್ದರೂ ಅತ್ತೆ ನಮ್ಮನ್ನು ಪ್ರತಿದಿನ 1 ರೂಪಾಯಿಗಾಗಿ ಕಾಡುತ್ತಿದ್ದಾರಲ್ಲ. ಅಷ್ಟರಲ್ಲಿ ಹೊರಗಿನಿಂದ ಧ್ವನಿ ಕೇಳಿಸಿತು. ಇನ್ನು ಅತ್ತೆಯ ಕಂಜೂಸಿತನಕ್ಕೆ ಕೊನೆ ಮಾಡ್ಲೇಬೇಕು. ಮಾರ್ನೇ ದಿನ ಬೆಳಿಗ್ಗೆ ನಂದಿನಿ 3 ಜನ ಅಕ್ಕಂದಿರನ್ನು ಮನೆಯ ಮೇಲ್ಛಾವಣಿಗೆ ಕರೆಸಿಕೊಂಡಳು. ಏನಾಯ್ತು ನಂದಿನಿ, ಇಷ್ಟು ಬೆಳಗ್ಗೆ ನಮ್ಮನ್ನು ಏಕೆ ಕರೆದಿದ್ದೀಯಾ? ಹೇಳ್ತೀನಿ ಅಕ್ಕ, ನಮ್ಮ ಮನೆಯ ವಾತಾವರಣ ತುಂಬಾ ಹದಗೆಡ್ತಿದೆ. ನಾವು ನಮ್ಮಲ್ಲೇ ಕಿತ್ತಾಡ್ತಿದ್ದೇವೆ. ಹೀಗಾದ್ರೆ ಮುಂದೆ ತುಂಬಾ ಕಷ್ಟವಾಗುತ್ತದೆ. ಆದರೆ ಸಮಸ್ಯೆ ಶುರು ಮಾಡಿದ್ದು ಅತ್ತೆಯೇ ಅಲ್ಲವಾ? ಹೌದು, ನಮ್ಮ ನಡುವೆ ಜಗಳ ಬಂದಾಗ ಅತ್ತೆ ಎಂದಿಗೂ ನಮ್ಮನ್ನು ಒಂದು ಮಾಡ್ಲಿಲ್ಲ. ಬದಲಾಗಿ ಇನ್ನಷ್ಟು ಜಗಳವಾಗುವಂತೆ ಮಾಡಿದರು. ನಾವು 4 ಜನ ಪರಸ್ಪರ ಜಗಳ ಮಾಡಿಕೊಳ್ಳೋದನ್ನ ನಿಲ್ಲಿಸ್ಬೇಕು. ನಾವು ಎಲ್ಲವನ್ನೂ ಒಟ್ಟಾಗಿ ಎದುರಿಸ್ಬೇಕು. 3 ಜನ ಮೌನವಾಗಿದ್ರು. ಈ ಮನೆಯಲ್ಲಿ ನಿಜವಾಗಿಯೂ ಕೊರತೆ ಇಲ್ಲ. ನಮಗೆ ಕೊರತೆಯ ಭಯವನ್ನು ಮಾತ್ರ ತೋರಿಸಲಾಗಿದೆ. ನಿನಗೆ ಅದ್ಹೇಗೆ ಗೊತ್ತು? ಸಮಯ ಬಂದಾಗ ಎಲ್ಲವನ್ನೂ ಹೇಳುತ್ತೇನೆ. ಆದರೆ ಈಗಿನಿಂದ ನಾವು 4 ಜನ ಒಂದಾಗಬೇಕು. ಇದರಿಂದ ಹೊರಬರಲು ನಾನೊಂದು ಉಪಾಯವನ್ನು ಮಾಡಿದ್ದೇನೆ.